Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ದೇವರು ದಿಂಡ್ರು ಪೂಜೆ ಪುನಸ್ಕಾರ ಹೋಮ ಹವನ ಮಾಡಿಕೊಂಡು ಜ್ಯೋತಿಷಿಗಳನ್ನೇ ಮೀರಿಸುವಂತ ಶುಭ ಮುಹೂರ್ತ ಶುಭ ಕಾಲ ನೋಡ್ತಾ ಇದ್ದ ರೇವಣ್ಣ ಅವರಿಗೆ ಈಗ ಟೈಮ್ ಕೆಟ್ಟಿದೆ. ಅಮಾವಾಸ್ಯೆ ದಿನವೇ ಜೈಲು ಸೇರಿದ್ದಂತ ರೇವಣ್ಣ ಅವರಿಗೆ ಇವತ್ತೂ ಕೂಡ ಜಾಮೀನು ಸಿಕ್ಕಿಲ್ಲ. ಸೋಮವಾರದವರೆಗೂ ಪರಪ್ಪನ ಅಗ್ರಹಾರದ ಕಂಬಿಗಳನ್ನೇ ಎಣಿಸಬೇಕಾದಂತ ಸ್ಥಿತಿ ಬಂದಿದೆ. ಹಾಗಿದ್ರೆ ಇವತ್ತು ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಏನೇನು ವಾದ ಪ್ರತಿವಾದ ಆಗಿದೆ, ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಕಂಬಿ ಹಿಂದೆ ಕೂತು ಅದೆಷ್ಟು ದೇವರನ್ನ ಬೇಡಿಕೊಂಡಿದ್ರೋ ಏನೋ, ಒಂದೇ ರಾತ್ರಿಯಲ್ಲಿ ಏನೆಲ್ಲ ಲೆಕ್ಕಾಚಾರ ಹಾಕಿದ್ರೋ ಏನೋ. ಆದ್ರೆ ಅಮಾವಾಸ್ಯೆ ದಿನ ಜೈಲು ಸೇರಿದ HD ರೇವಣ್ಣರ ಲೆಕ್ಕ ಉಲ್ಟಾ ಪಲ್ಟಾ ಆಗಿದೆ. ಜಾಮೀನಿನ ನಿರೀಕ್ಷೆಯಲ್ಲಿದ್ದ ರೇವಣ್ಣಗೆ ಆಘಾತ ತಟ್ಟಿದೆ. HD ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ. ಸೋಮವಾರದ ತನಕ HD ರೇವಣ್ಣಗೆ ಜೈಲೂಟವೇ ಫಿಕ್ಸ್. ಕಿಡ್ನ್ಯಾಪ್ ಕೇಸ್ನಲ್ಲಿ ಮಾಜಿ ಸಚಿವ HD ರೇವಣ್ಣ ನಿನ್ನೆಯಷ್ಟೇ ಜೈಲು ಸೇರಿದ್ರು. ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಜಾಮೀನು ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ರೇವಣ್ಣ ಆಗಿದ್ರು. ಆದ್ರೆ ಜಾಮೀನು ಸಿಕ್ಕಿಲ್ಲ. ಜಾಮೀನು ಅರ್ಜಿ ವಿಚಾರಣೆಯನ್ನ ನ್ಯಾಯಾಲಯ ಸೋಮವಾರಕ್ಕೆ ಮುಂದೂಡಿದೆ. ಇನ್ನಿವತ್ತು ಕೋರ್ಟ್ನಲ್ಲಿ ಎರಡೂ ಕಡೆ ಪ್ರಬಲ ವಾದ ಪ್ರತಿವಾದವೇ ನಡೆಯಿತು. SIT ಪರ ಹಿರಿಯ ವಕೀಲೆ ಜೈನಾ ಕೊತಾರಿ ವಾದ ಮಂಡಿಸಿದ್ರೆ, ರೇವಣ್ಣ ಪರ ಹಿರಿಯ ವಕೀಲ CV ನಾಗೇಶ್ ವಾದ ಮಂಡಿಸಿದ್ರು. ಹಾಗಾದ್ರೆ ಕೋರ್ಟ್ನಲ್ಲಿ ನಡೆದ ವಾದ ಪ್ರತಿವಾದದ ಪ್ರಮುಖ ಅಂಶಗಳನ್ನೇ ತೋರಿಸ್ತೀವಿ ನೋಡಿ. HD ರೇವಣ್ಣ ವಿರುದ್ಧ ದಾಖಲಾಗಿರುವ IPC ಸೆಕ್ಷನ್ 364 ಕ್ಲಾಸ್ ಎ 365 ಈ ಪ್ರಕರಣದಲ್ಲಿ ಅನ್ವಯಿಸುವುದಿಲ್ಲ. 364 ಯಾರನ್ನಾದ್ರೂ ಅಪಹರಣ ಮಾಡಿ ಒತ್ತೆಯಾಗಿಟ್ಟುಕೊಂಡು ಬೇಡಿಕೆ ಇಟ್ಟ ಕೆಲಸ ಮಾಡದಿದ್ರೆ ಕೊಲ್ಲುವುದು ಅಥವಾ ಗಾಯಗೊಳಿಸುವುದು. ಉಗ್ರರು ಇಂಡಿಯನ್ ಏರ್ಲೈನ್ಸ್ ವಿಮಾನ ಅಪಹರಿಸಿ ಒತ್ತೆಯಾಳುಗಳನ್ನ ಬಿಡಲು ಉಗ್ರರು ಬಿಡುಗಡೆ ಕೋರಿದ್ರು. ಈ ಘಟನೆ ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ನಂತರವೇ IPC ಗೆ ಸೆಕ್ಷನ್ 364 ಸೇರಿಸಲಾಗಿದೆ. ಆದ್ರೆ ಇಲ್ಲಿ ಇಂತಹ ದುಷ್ಕೃತ್ಯ ನಡೆದಿಲ್ಲ. ಮಹಿಳೆಯ 21 ವರ್ಷದ ಮಗ ನನಗೆ ಸುಳ್ಳು ಹೇಳಿ ತಾಯಿಯನ್ನ ಕರೆದೊಯ್ದರೆಂದು ದೂರು ನೀಡಿದ್ದಾನೆ. ಆದ್ರೆ ತಾಯಿಗೆ ಸುಳ್ಳು ಹೇಳಿ ವಂಚಿಸಿ ಎಳೆದೊಯ್ದ ಆರೋಪವಿಲ್ಲ. ರೇವಣ್ಣ ಸಾಹೇಬ್ರು ಹೇಳಿದ್ದಾರೆಂದು ಕರೆದೊಯ್ದರೆಂದು ದೂರಿನಲ್ಲಿದೆ. ಹಾಗಿದ್ರೆ CM ಹೇಳಿದ್ದಾರೆಂದು ಯಾರನ್ನಾದ್ರೂ ಕರೆದೊಯ್ದ್ರೆ CM ರನ್ನೇ ಬಂಧಿಸ್ತಾರೆಯೇ? ಬಲಪ್ರಯೋಗವಿಲ್ಲ, ಮೋಸವಿಲ್ಲ. ಆದ್ರೂ ಒಂದನೇ ಆರೋಪಿಯಾಗಿ ರೇವಣ್ಣರನ್ನ ಹೆಸರಿಸಿದ್ದಾರೆ. ಒತ್ತೆಯಾಳಾಗಿಲ್ಲ, ಬಿಡುಗಡೆಗೆ ಯಾವುದೇ ಹಣದ ಬೇಡಿಕೆ ಇಟ್ಟಿಲ್ಲ. ಹೀಗಾಗಿ IPC ಸೆಕ್ಷನ್ 365 ಅಕ್ರಮ ಬಂಧನದ ಸೆಕ್ಷನ್ ಕೂಡ ಅನ್ವಯವಾಗುವುದಿಲ್ಲ. ಅನ್ಯಾಯ ಮಾಡುವುದಕ್ಕೂ ಒಂದು ಮಿತಿ ಇದೆ. ರೇವಣ್ಣ ಉತ್ತಮ ಹಿನ್ನೆಲೆಯಿಂದ ಬಂದಿದ್ದಾರೆ. 6 ಬಾರಿ ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಜನಪ್ರಿಯತೆ ಗಳಿಸಿದ್ದಾರೆ. ಜಾಮೀನು ನೀಡಿದ್ರೆ ಷರತ್ತು ಪಾಲಿಸ್ತಾರೆ. ಹೀಗೆ ರೇವಣ್ಣ ಪರ ವಕೀಲ CV ನಾಗೇಶ್ ವಾದ ಮಂಡಿಸಿದ್ರು. ಬಳಿಕ SIT ಪರ ವಕೀಲೆ ಜೈನಾ ಕೊತಾರಿ ವಾದ ಮಂಡಿಸಿದ್ರು.
ಅತ್ಯಾಚಾರ ತನಿಖೆಯ ಹಾದಿ ತಪ್ಪಿಸಲು ಅಪಹರಣ ಮಾಡಲಾಗಿದೆ. ಸಂತ್ರಸ್ತ ಮಹಿಳೆ ದೂರು ನೀಡುವುದನ್ನ ತಪ್ಪಿಸಲು ಕಿಡ್ನಾಪ್ ಮಾಡಲಾಗಿದೆ. ಈ ಅಪಹರಣದ ಹಿಂದೆ ಕೆಲ ದಿನಗಳ ಹಿಂದೆ ಹಂಚಲಾದ ಅಶ್ಲೀಲ ವಿಡಿಯೋದ ಕಾರಣವಿದೆ. ಹಲವು ಅಶ್ಲೀಲ ವಿಡಿಯೋಗಳನ್ನ ಸೆರೆ ಹಿಡಿಯುವುದರಲ್ಲಿ ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣ ಪಾತ್ರವಿದೆ. ಇದಾದ ಬಳಿಕ ರೇವಣ್ಣ ಪುತ್ರ ದೇಶ ಬಿಟ್ಟು ತೆರಳಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಕೇಸ್ ದಾಖಲಾಗಿದೆ. ದೂರುದಾರರ ತಾಯಿ 6 ವರ್ಷ ರೇವಣ್ಣ ಮನೆಯಲ್ಲಿ ಕೆಲಸ ಮಾಡಿದ್ದಾರೆ. ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣನಿಂದ ಲೈಂಗಿಕ ದೌರ್ಜನ್ಯವಾಗಿದೆ. ಮಹಿಳೆಯನ್ನ ಏಪ್ರಿಲ್ 29ರಂದು ಅಪಹರಣ ಮಾಡಲಾಗಿದೆ. ಆಕೆ ಸಿಗದಿದ್ರಿಂದ ಮೇ 2ರಂದು ದೂರು ದಾಖಲಾಗಿದೆ. ರೇವಣ್ಣ ಸೂಚನೆ ಮೇರೆಗೆ ಈ ಅಪಹರಣ ನಡೆದಿದೆ ಎಂದು ದೂರಿನಲ್ಲಿದೆ. ಪ್ರಜ್ವಲ್ ರೇವಣ್ಣ ಭಾಗಿಯಾದ ಅಶ್ಲೀಲ ವಿಡಿಯೋವೊಂದರಲ್ಲಿ ಸಂತ್ರಸ್ತ ಮಹಿಳೆಯೂ ಇದ್ದಾರೆ. ಆಕೆ ಜೀವಕ್ಕೆ ಅಪಾಯವಿದೆ ಎಂದು ದೂರಿನಲ್ಲಿ ಉಲ್ಲೇಖವಾಗಿದೆ. ಇದು ಜೀವಾವಧಿ ಮರಣದಂಡನೆ ಶಿಕ್ಷೆ ವಿಧಿಸಬಹುದಾದಂತಹ ಪ್ರಕರಣವಾಗಿರೋದ್ರಿಂದ ಇದರಲ್ಲಿ ಜಾಮೀನು ನೀಡಬಾರದು. ಜಾಮೀನು ನೀಡಿದರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಎಚ್.ಡಿ. ರೇವಣ್ಣ ವಿರುದ್ಧ ಈಗಾಗಲೇ ಹೊಳೆನರಸೀಪುರದಲ್ಲಿ ಲೈಂಗಿಕ ದೌರ್ಜನ್ಯದ ಕೇಸ್ ದಾಖಲಾಗಿದೆ. ಹೀಗಾಗಿ ಆರೋಪಿಗೆ ಕ್ರಿಮಿನಲ್ ಹಿನ್ನೆಲೆ ಇದೆ. ಸಾಕ್ಷಿಗಳನ್ನ ನಾಶಪಡಿಸುವ ಸಾಧ್ಯತೆ ಇದೆ. ಈ ಕೇಸ್ನಲ್ಲಿ ಜಾಮೀನು ನೀಡಬಾರದು. ಲೈಂಗಿಕ ದೌರ್ಜನ್ಯ ಎಸಗುವವರಿಗೆ ಸಂದೇಶ ರವಾನಿಸಬೇಕು. ವಾದ ಮಂಡನೆ ಮುಂದುವರಿಕೆಗೆ ಮೇ 13ರವರೆಗೆ ಕಾಲಾವಕಾಶ ಬೇಕು. ವಿಚಾರಣೆ ಮುಂದೂಡಿಕೆ ಕೇಳಿ ಎಚ್.ಡಿ. ರೇವಣ್ಣರನ್ನ ಜೈಲಿನಲ್ಲಿರಿಸುವ ತನ್ನ ಉದ್ದೇಶವನ್ನ ಎಸ್ಐಟಿ ನೆರವೇರಿಸಿಕೊಂಡಿದೆ. ಸಾಮಾನ್ಯವಾಗಿ ಇಂತಹ ಪ್ರಕರಣಗಳಲ್ಲಿ ತನಿಖಾಧಿಕಾರಿ ತನ್ನ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಬೇಕು. ಈ ಕೇಸ್ನಲ್ಲಿ ಎಸ್ಐಟಿ ತನಿಖೆಯ ವರದಿ ಸಲ್ಲಿಸಿಲ್ಲಬೇಕೆ? ವರದಿ ಸಲ್ಲಿಸಿ ಮೇ 13ರಂದು ಬೆಳಗ್ಗೆ 11:30ಕ್ಕೆ ವಿಚಾರಣೆ ನಡೆಸುತ್ತೇವೆ. ಹೀಗೆಂದು ಸೂಚಿಸಿದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ವಿಚಾರಣೆಯನ್ನ ಮೇ 13ಕ್ಕೆ ಮುಂದೂಡಿದ್ದಾರೆ. ಮೇ 13ರಂದು ವಿಚಾರಣೆ ಪೂರ್ಣವಾದರೆ ಕೋರ್ಟ್ ಅಂದೇ ಜಾಮೀನು ಅರ್ಜಿ ಬಗ್ಗೆ ಆದೇಶ ನೀಡಬಹುದು ಅಥವಾ ಆದೇಶ ಕಾಯ್ದಿರಿಸಬಹುದು. ಕೋರ್ಟ್ ಆದೇಶ ರೇವಣ್ಣ ಜೈಲು ವಾಸದ ಭವಿಷ್ಯ ನಿರ್ಧರಿಸಲಿದೆ. ಮಧ್ಯರಾತ್ರಿಯವರೆಗೆ ನಿದ್ದೆ ಇಲ್ಲ, ಹೀಗಿತ್ತು ರೇವಣ್ಣ ಜೈಲ್ ಡೈರಿ. ರಾಜಕಾರಣಿಯಾಗಿ, ಶಾಸಕನಾಗಿ, ಸಚಿವನಾಗಿ ಐಷಾರಾಮಿ ಜೀವನ ನಡೆಸ್ತಾ ಇದ್ದ ರೇವಣ್ಣ ನಿನ್ನೆಯಷ್ಟೇ ಜೈಲು ಸೇರಿದ್ರು. ರೇವಣ್ಣಗೆ ವಿಚಾರಣಾಧೀನ ಕೈದಿ ನಂಬರ್ 4567 ನೀಡಲಾಗಿದೆ. ಕಳೆದ ರಾತ್ರಿ ಕ್ವಾರಂಟೈನ್ ಸೆಲ್ನಲ್ಲಿ ಕಳೆದಿದ್ದ ರೇವಣ್ಣಗೆ ಮಧ್ಯರಾತ್ರಿ 1 ಗಂಟೆಯವರೆಗೂ ನಿದ್ದೆ ಹತ್ತಿರಲಿಲ್ಲ. ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ. ಬೆಳಗ್ಗೆ 5:30ಕ್ಕೆ ಎದ್ದು ಕಾಫಿ ಕುಡಿದ ರೇವಣ್ಣ ಹೊರಗಿನ ವಿದ್ಯಮಾನ ತಿಳಿಯಲು ದಿನಪತ್ರಿಕೆ ಓದಿದ್ರು. ನಂತರ ಜೈಲಿನ ಮೆನುವಿನಂತೆ ಬೆಳಗ್ಗೆ ಪುಳಿಯೋಗರೆ ತಿಂದ್ರು. ಈ ಮಧ್ಯೆ ರೇವಣ್ಣಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿದ್ದು ಜೈಲಿನ ವೈದ್ಯರು ಚಿಕಿತ್ಸೆ ನೀಡಿದ್ದಾರೆ. ಇನ್ನಿವತ್ತು ರೇವಣ್ಣರನ್ನ ನೋಡಲು ಜೈಲಿಗೆ ಹಾಸನ ಮತ್ತು ಹೊಳೆ ನರಸೀಪುರದ ಬೆಂಬಲಿಗರು ಆಗಮಿಸಿದ್ರು. ಜೈಲಿನ ಹೊರಗೆ ನಿಂತುಕೊಂಡೇ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಬಟ್ ಮಾಡ್ದಾರೆ ಅಂತ ತಪ್ಪಿಗೆ ರೇವಣ್ಣ ಸಾಹೇಬ್ರನ್ನ ಇವತ್ತು ಜೈಲಿಗೆ ಬರಂಗ್ ಮಾಡಿದ್ದಾರೆ. ಏನೇ ಹೇಳಿ, ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಆರೋಪ ಎದುರಿಸ್ತಾ ಇರೋ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲೇ ತಲೆಮರೆಸಿಕೊಂಡಿದ್ದಾರೆ. ಈತ ಕಿಡ್ನಾಪ್ ಕೇಸ್ನಲ್ಲಿ ಸಂಕಷ್ಟಕ್ಕೆ ಸಿಲುಕಿರೋ ರೇವಣ್ಣ ಜೈಲು ವಾಸ ಅನುಭವಿಸುತ್ತಿದ್ದಾರೆ. ರಮೇಶ್, TV9 ಬೆಂಗಳೂರು. ಇನ್ನು ಡಿಕೆ HDK ನಡುವಿನ ಪೆನ್ಡ್ರೈವ್ ಕದನ ಮತ್ತೊಂದು ದಿಕ್ಕಿಗೆ ಹೊರಳಿದೆ. ಎಸ್ಐಟಿ ತನಿಖೆಗೆ ಅನುಮಾನ ವ್ಯಕ್ತಪಡಿಸ್ತಾ ಇರುವಂತಹ ಕುಮಾರಸ್ವಾಮಿ ಅವರು ರಾಜ್ಯಪಾಲರಿಗೆ ಇವತ್ತು ದೂರನ್ನ ಕೊಟ್ಟಿದ್ದಾರೆ. ಸರಿಯಾಗಿ ತನಿಖೆ ಆದ್ರೆ ಯಾರ್ಯಾರು ಏನೇನ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತಾನೂ ಕೂಡ ಇವತ್ತು ಕೂಡ ಗುಡುಗಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರುವ DK ಶಿವಕುಮಾರ್ ವಿಧಾನಸಭೆಯಲ್ಲಿ ಚರ್ಚಿಸೋಣ ಅಂತ ಸವಾಲ್ ಹಾಕಿದ್ದಾರೆ. ಹಾಗಾದ್ರೆ ಪೆನ್ಡ್ರೈವ್ ಕದನ ಹೇಗಿದೆ, ಎಲ್ಲಿಗೆ ಬರ್ತಾ ಇದೆ, ಬನ್ನಿ ನೋಡೋಣ. ಕಥಾನಾಯಕನೂ ಇವನೇ, ನಾನೇ ಕಥಾನಾಯಕ. ನಾನಂತೂ ಇಂಥ ಚಿಲ್ಲರೆ ಕೆಲಸಕ್ಕಂತೂ ಕೈ ಹಾಕಕ್ಕೆ ಹೋಗೇ. ಚಿಲ್ಲರೆ ಕೆಲಸ ನಿಮ್ಮ ಕೈಲಿ, ನೀವು ಮಾಡೋದೆಲ್ಲ ಎಂಥದ್ದು ದೊಡ್ಡ ಕೆಲಸ, ಮಹಾನ್ ಕೆಲಸ ಅಂತ ಗೊತ್ತು ನನಗೆ. ಪ್ರಜ್ವಲ್ ಪೆನ್ ಡ್ರೈವ್ ನಲ್ಲಿ ಅದೆಷ್ಟು ವಿಡಿಯೋಗಳಿದ್ದಾವೋ ಬಲ್ಲವನೇ ಬಲ್ಲ. ಆದ್ರೆ ಇದೇ ಪೆನ್ ಡ್ರೈವ್ ವಿಚಾರವಾಗಿ ಡಿಕೆ HDK ಮಧ್ಯೆ ನಡೀತಿರೋ ಕದನ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಿದೆ. ಲೈಂಗಿಕ ದೌರ್ಜನ್ಯ ಕೇಸ್ಗಿಂತ ಹೆಚ್ಚಾಗಿ ಪೆನ್ ಡ್ರೈವ್ ಹಂಚಿದ್ಯಾರು ಅನ್ನೋದೇ ಇಂಪಾರ್ಟೆಂಟ್ ಆಗಿದ್ದು ರಾಜ್ಯ ರಾಜಕಾರಣದಲ್ಲಿ ಮಾತಿನ ಯುದ್ಧವೇ ನಡೀತಿದೆ.
ಯಾರ್ಯಾರು ಏನು ಅನ್ನೋದು ಗೊತ್ತಾಗುತ್ತೆ. ಕುಮಾರಸ್ವಾಮಿ ವಾಗ್ದಾಳಿ. ಬೆಂಕಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದಳಪತಿ ಬೆಂಕಿ ಉಗುಳಿದ್ದಾರೆ. ಎಸ್ಐಟಿ ತನಿಖೆ ಬಗ್ಗೆ ಅನುಮಾನ ವ್ಯಕ್ತಪಡಿಸಿರೋ ಕುಮಾರಸ್ವಾಮಿ ಕಿಡ್ನಾಪ್ ಆಗಿದ್ದಾರೆ ಎನ್ನಲಾದ ಮಹಿಳೆಯನ್ನ ಎಲ್ಲಿಂದ ಕರ್ತಂದ್ರಿ, ಇನ್ನೂ ಯಾಕೆ 164 ಹೇಳಿಕೆ ದಾಖಲಿಸಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ತನಿಖೆ ಸರಿಯಾಗಾದ್ರೆ ಯಾರ್ಯಾರು ಏನು ಅನ್ನೋದು ಗೊತ್ತಾಗುತ್ತೆ ಅಂತ ಗುಡುಗಿದ್ದಾರೆ. ಆ ಹೆಣ್ಣುಮಗಳು ಕೃಷ್ಣ ಬೈರೇಗೌಡ್ರೆ 5 ದಿವಸ ಆಗಿದೆಯಲ್ಲ, ಕಿಡ್ನಾಪ್ ಆಗಿದ್ರೆ ಯಾತಕ್ಕೆ ಇನ್ನೂ ಆ ಹೆಣ್ಣುಮಗಳು ಹೇಳಿಕೆ ಕೊಟ್ಟಿಲ್ಲ? ನಿಮಗೆ ಯಾತಕ್ಕೆ ಹೇಳಿಕೆ ಕೊಟ್ಟಿಲ್ಲ? ಆ ಹೆಣ್ಣುಮಗಳನ್ನ ಎಲ್ಲಿಂದ ಕರ್ಕೊಂಬಂದ್ರಿ ನೀವು? ಏನು ಪೊಲೀಸ್ನವರು ಅಲ್ಲೇನೋ ತೋಟದ ಮನೆಯಿಂದ ಕರ್ಕೊಂಬಂದ್ರಾ? ಇಲ್ಲಿವರೆಗೆ ಯಾತಕ್ಕಾಗಿಲ್ಲ ನೀವು? ಇನ್ನೂ 164 ಸ್ಟೇಟ್ಮೆಂಟ್ ಯಾಕೆ ತಗೊಂಡಿಲ್ಲ? ಹೆಣ್ಮಗಳಿಂದ ಕೋರ್ಟ್ಗೆ ಯಾಕೆ ಸಬ್ಮಿಟ್ ಮಾಡಿಲ್ಲ? ಭಾಳ ದಿವಸ ಇದನ್ನು ತಳ್ಳಕ್ಕಾಗಲ್ಲ. ಇದು ತನಿಖೆ ಸರಿಯಾದ ರೀತಿ ಪ್ರಾರಂಭ ಆದರೆ ಯಾರ್ಯಾರು ಏನೇನು ಆಗ್ತಾರೆ ಗೊತ್ತಾಗ್ತದೆ. ಇಷ್ಟೇ ಅಲ್ಲ, ಕಥಾನಾಯಕ ಅಂದಿದ್ದ ಡಿಕೆಗೂ ಡಿಚ್ಚಿ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಕೇಸರಿಯಿಂದ ಮನೋಲ್ಲಾಸ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕೊಟ್ಟಿರೋ HDK ನಾನೇ ಕಥಾನಾಯಕ. ಒಂದು ಚಿತ್ರಕ್ಕೆ ಕಥಾನಾಯಕ ಇದ್ದ ಮೇಲೆ ಖಳನಾಯಕನೂ ಇರಲೇಬೇಕಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಕಥಾನಾಯಕನೂ ಇವನೇ, ಡೈರೆಕ್ಟರ್ ಇವರೇ, ಪ್ರೊಡ್ಯೂಸರ್ ಇವರೇ, ಎಲ್ಲ ಇವರೇ. ಎಲ್ಲ ಏನೇನು ಮಾಡ್ತಾ ಇದ್ದಾರೆ ಎಲ್ಲ ನಮ್ಗೆ ಗೊತ್ತಿದೆ. ನಾನೇ ಪ್ರೊಡ್ಯೂಸರು, ನಾನೇ ಡೈರೆಕ್ಟ್ರು, ನಾನೇ ಕಥಾನಾಯಕರು. ಇಂಥ ಸ್ಟೋರಿಗಳಿಗೆ ಕಥಾನಾಯಕನು ಬೇಕಲ್ಲ. ಒಬ್ಬ ಕಥಾನಾಯಕನ ನನ್ನನ್ನು ಮಾಡ್ಕೊಂಡವರಲ್ವಾ ಶಿವಕುಮಾರ್ ಅವರು. ಸಂತೋಷ. ಅವನ ನಾಯಕ ಅಂತ ಹೇಳೋಕ್ಕಾಗಲ್ಲ, ಕಳ್ನಾಯಕನೇ. ನಾನು ಕಥಾನಾಯಕ ಅಂತ ಕರೆದಿದ್ದೀರಿ. ಕಥಾನಾಯಕನಿಗೆ ಒಬ್ಬ ಕಳ್ನಾಯಕ ಬೇಕಲ್ಲ. ಆ ಕಳ್ನಾಯಕನ ರೋಲ್ ರಿಲೀವ್ ಮಾಡ್ತೀರಾ? ಡಿಕೆ HDK ಮಧ್ಯೆ ಚಿಲ್ಲರೆ ವಾಗ್ಯುದ್ಧ. ನಾನಂತೂ ಇಂಥ ಚಿಲ್ಲರೆ ಕೆಲಸಕ್ಕಂತೂ ಕೈ ಹಾಕಕ್ಕೆ ಹೋದೆ. ಏನಿದ್ರು ಚುನಾವಣೆಯಲ್ಲಿ ಎದುರಿಸೋ ನಾನು ಚುನಾವಣೆ ಇದು. ನಾನು ಯಾವತ್ತೂ ಜೋಬಲ್ಲಿ CD ಇದೆ, ಪೆನ್ ಡ್ರೈವ್ ಇದೆ, ಪೆನ್ ಡ್ರೈವ್ ಬಿಚ್ಚಿನಿ ಅಂತ ನಾನು ಯಾವತ್ತೂ ಹೇಳಕ್ಕೋಲ್ಲ. ಚಿಲ್ಲರೆ ಕೆಲಸ ನಿಮ್ಮ ಕೈಲಿ ನೀವು ಮಾಡೋದೆಲ್ಲ ಎಂಥದ್ದು ದೊಡ್ಡ ಕೆಲಸ, ಮಹಾನ್ ಕೆಲಸ ಅಂತ ಗೊತ್ತು ನನಗೆ. ಏನೇನು ಮಾಡಿದ್ದೀರಿ ಅಂತ ನಮ್ಗೆ ನಿಮ್ಮ ಕೈಲಿ ಚಿಲ್ಲರೆ ಕೆಲಸ. ನೀವು ಚಿಲ್ಲರೆ ಕೆಲಸ ಮಾಡಲ್ಲಪ್ಪ. ಅಯ್ಯೋ ನಾನು ಒಪ್ಕೋತೀನಿ. ನಾನು ಆ ಬ್ಲ್ಯಾಕ್ ಆ್ಯಂಡ್ ವೈಟ್ TV ತೊಗೊಂಡೋಗಿ ದೊಡ್ಡ ಹಾಲಲ್ಲಿ ಹಾಕೊಂಡು ಎಂಥದ್ದು ಇನ್ನೊಂದು ಬರೋದಲ್ಲ ರೆಕಾರ್ಡ್ರು, VCR ಅದನ್ನಿಟ್ಕೊಂಡು ಎಂಥವು ತೋರ್ಸಾರಂತಲ್ಲ ಕ್ಲಿಪ್ಪಿಂಗು. ಪ್ರಪಂಚದ ಅತಿ ದೊಡ್ಡ ಪ್ರಕರಣ ಎಂದಿದ್ದ ಕೃಷ್ಣ ಬೈರೇಗೌಡ. ವಿಶ್ವಕ್ಕೆ ಪೆನ್ ಡ್ರೈವ್ ಹಂಚಿದ್ಯಾರು? HDK ಪ್ರಶ್ನೆ. ಪ್ರಪಂಚದ ಅತಿ ದೊಡ್ಡ ಪ್ರಕರಣ ಅಂದಿದ್ದ ಕೃಷ್ಣ ಬೈರೇಗೌಡಗೆ ಕೌಂಟರ್ ಕೊಟ್ಟ ಕುಮಾರಸ್ವಾಮಿ ವಿಶ್ವಕ್ಕೆ ಪೆನ್ ಡ್ರೈವ್ ಹಂಚಿದ್ಯಾರು ಅಂತ ಪ್ರಶ್ನಿಸಿದ್ದಾರೆ. ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನ ಮುಚ್ಚು ಹಾಕುವಂತ ವ್ಯವಸ್ಥಿತ ಪ್ರಯತ್ನ ನಡೀತಾ ಇದೆ ಅನ್ನೋ ಆತಂಕ ನನ್ನ ಮನಸ್ಸಿನಲ್ಲಿದೆ. ಪೆನ್ ಡ್ರೈವ್ ಬಿಟ್ರಲ್ಲಪ್ಪ ಎಲೆಕ್ಷನ್ಗೆ 3 ದಿವಸ ಇದ್ದಾಗ. ಪೆನ್ ಡ್ರೈವ್ ಬಿಟ್ಟಿದ್ದು ಈ ಲೈಂಗಿಕ ಹರಣ ವಿಶ್ವದಾದ್ಯಂತ ಪ್ರಚಾರ ಕೊಡಲಿಕ್ಕೆ. ಈ ಕರ್ನಾಟಕ ರಾಜ್ಯದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ ಅಂತೇಳಿ ಕ್ರೋಧೀಕರಿಸ್ತವ್ರು ನಾವೇನಪ್ಪ? ಪೆನ್ ಡ್ರೈವ್ ಬೀದಿ ಬೀದಿಯಲ್ಲಿ ಎಸ್ದಿದ್ಯಾರು? HDK ಪ್ರಶ್ನೆ. ಮಾನಹರಣ, ಶೀಲಹರಣ, ಮನೆ ಹಾಳು, ಮಾಂಗಲ್ಯ ದೋಚಿರುವಂತ ಪ್ರಕರಣ ಇದು. ಇಲ್ಲಿ ಪೆನ್ ಡ್ರೈವ್ ಮಾನಹರಣ ಮಾಡಿದ್ವಿ. ಆ ಪೆನ್ ಡ್ರೈವ್ ಇಟ್ಕೊಂಡು ಬೀದಿ ಬೀದಿಲಿ ಹರಾಜು ಹಾಕೊಂಡು ರಸ್ತೆಯಲ್ಲಿ ಎಸ್ಕೊಂಡು ಅವ್ರು ಮಾನಹರಣ ಮಾಡಿರೋದು ನಾವು, ನಿಮ್ಮ ಕಾಂಗ್ರೆಸ್ನ ನಿಮ್ಮ ಕಾರ್ಯಕರ್ತರುಗಳು, ಇಲ್ಲ ನಿಮ್ಮ ನಾಯಕನು. ಅವನ ನಾಯಕ ಅಂತ ಹೇಳೋಕ್ಕಾಗಲ್ಲ, ಕಳ್ನಾಯಕನೇ. ನಾನು ಕಥಾನಾಯಕ ಅಂತ ಕರೆದಿದ್ದೀರಿ. ಕಥಾನಾಯಕನಿಗೊಬ್ಬ ಕಳ್ನಾಯಕ ಬೇಕಲ್ಲ. ಪ್ರಕರಣದಲ್ಲಿ ಸರ್ಕಾರದವರೇ ಇದ್ರೂ ಕ್ರಮ ಆಗಬೇಕೆಂದ ಕೃಷ್ಣ ಬೈರೇಗೌಡ. HDK ಮಾತಿಗೆ ಕೌಂಟರ್ ಕೊಡಲ್ಲ ಎಂದ ಕೃಷ್ಣ ಬೈರೇಗೌಡ ಪ್ರಪಂಚದ ಅತಿ ದೊಡ್ಡ ಪ್ರಕರಣ ಅನ್ನೋದನ್ನ ಸಮರ್ಥಿಸಿಕೊಂಡ್ರು. ತಪ್ಪು ಯಾರೇ ಮಾಡಿರ್ಲಿ ಶಿಕ್ಷೆ ಆಗಬೇಕು ಅಂದ್ರು. ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದು. ಇದರಲ್ಲಿ ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ, ಯಾರ ಮೇಲೆ ದೌರ್ಜನ್ಯ ನಡೆದಿದೆ, ಅವರಿಗೆ ನ್ಯಾಯ ಸಿಗಬೇಕು. ಇದರಲ್ಲಿ ಯಾರ ಕುಟುಂಬದವರಾರು ಇರ್ಬೋದು, ನಾನು ಇರ್ಬೋದು, ನನ್ನ ಪಕ್ಷ ಇರ್ಬೋದು, ನನ್ನ ಸರ್ಕಾರ ಇರ್ಬೋದು, ಮಾಧ್ಯಮದವ್ರು ಇರ್ಬೋದು, ಮತ್ತೊಬ್ಬರು ಇರ್ಬೋದು. ಇದರಲ್ಲಿ ವಿಷಯಾಂತರ ಆಗಬಾರದು. CBI, ED
ಇನ್ಕಮ್ ಟ್ಯಾಕ್ಸು, ಇವರೆಲ್ಲ ದೇಶದಲ್ಲಿ ಏನು ಮಾಡ್ತಾ ಇದ್ದಾರೆ? ವೈಟ್ ವಾಷಿಂಗು, ವಾಷಿಂಗ್ ಮೆಷಿನ್ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಮುಚ್ಚಾಕೋದಕ್ಕೋಸ್ಕರ ಅವರಿಗೆ ಕೊಡಬೇಕಾ? ಎಸ್ಐಟಿ ತನಿಖೆ ಬಗ್ಗೆ ಅನುಮಾನ, ರಾಜ್ಯಪಾಲರಿಗೆ ಎಚ್ಡಿಕೆ ದೂರು. ಹೀಗೆ ವಾಗ್ಯುದ್ಧಕ್ಕೆ ಕಾರಣವಾಗಿರೋ ಪೆನ್ ಡ್ರೈವ್ ಪ್ರಕರಣವೀಗ ರಾಜ್ಯಪಾಲರ ಅಂಗಳ ತಲುಪಿದೆ. ಕಾಂಗ್ರೆಸ್ ನಾಯಕರೇ ಪೆನ್ ಡ್ರೈವ್ ಹಂಚಿದ್ದಾರೆ. ಎಸ್ಐಟಿ ತನಿಖೆ ಸಮರ್ಪಕವಾಗಿಲ್ಲ ಅಂತ ಆರೋಪಿಸಿರೋ ಎಚ್ಡಿ ಕುಮಾರಸ್ವಾಮಿ ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ. ಆದರೆ ಕುಮಾರಸ್ವಾಮಿಯ ಈ ಆರೋಪಗಳನ್ನ ತಿರಸ್ಕರಿಸಿರೋ ಡಿಕೆ ವಿಧಾನಸಭೆಯಲ್ಲಿ ಮಾತನಾಡೋಣ ಅಂದಿದ್ದಾರೆ. ನಾನು ಏನು ಹೇಳಬೇಕು ಎಲ್ಲ ಮುಗಿದೋಗಿದೆ, ಏನು ಹೇಳೋದೇನಿಲ್ಲ, ಮಿಕ್ಕಿದೆಲ್ಲ ಅಸೆಂಬ್ಲಿಲಿ ಮಾತಾಡೋದು. ನಡೀರಿ. ಕುಮಾರಸ್ವಾಮಿ ಅವರು ಇವತ್ತು ರಾಜ್ಯಪಾಲ ಭೇಟಿ ನೀಡಿಕೊಂಡು ಈ ಪ್ರಕರಣವನ್ನು ಸಿಬಿಐ ತನಿಖೆಗೊಳಿಸಿ ನಿಲ್ಸ್ಕೊಂಡಿರೋರು ಯಾರು, ಕಟ್ಟಾಕಿರೋರು ಯಾರು? ಹಾಸನದಿಂದ ಶುರುವಾದ ಪೆನ್ ಡ್ರೈವ್ ಕದನ ಸದ್ಯ ರಾಜ್ಯಪಾಲರ ಅಂಗಳಕ್ಕೂ ತಲುಪಿದೆ. ಮುಂದೆ ಅದ್ಯಾವ ದಿಕ್ಕಿಗೆ ಹೋಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9. ಇನ್ನು ಪ್ರಜ್ವಲ್ ರೇವಣ್ಣ ತಮ್ಮ ವಕೀಲರ ಮೂಲಕ ತಾವೇ ಹೇಳ್ಕೊಂಡಂತೆ ಇವತ್ತು SIT ತನಿಖೆಗೆ ಅಥವಾ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಆದರೆ ಇವತ್ತು ಅವರು ಹಾಜರಾಗಿಲ್ಲ. ಹೀಗಾಗಿ SIT ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಬೇಕಾದಂತ ಅನಿವಾರ್ಯತೆ ಇದೆ. SITಯ ಒಂದು ತಂಡ ವಿದೇಶಕ್ಕೆ ಹೋಗಿದೆ ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿದೆ. ಹಾಗಿದ್ರೆ ಓವರ್ ಆಲ್ ಇನ್ವೆಸ್ಟಿಗೇಷನ್ ಎಲ್ಲಿ ತನಕ ಬಂದಿದೆ? ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಹದಿನಾಲ್ಕು ದಿನಗಳಿಂದ ಪ್ರಜ್ವಲ್ ಪಾತರಗಿತ್ತಿ ಆಟ, SIT ಹೊಸ ತಂತ್ರ. ಕಿಡ್ನಾಪ್ ಕೇಸ್ನಲ್ಲಿ ಅಪ್ಪ ಜೈಲು ಸೇರಿದ್ದಾಗಿದೆ. ಇದೀಗ SIT ವಿಚಾರಣೆ ಎದುರಿಸೋ ಸರದಿ ಮಗ ಪ್ರಜ್ವಲ್ ರದ್ದು. ಆದ್ರೆ ಪರದೇಶಕ್ಕೆ ಪರಾರಿಯಾಗಿರೋ ಪ್ರಜ್ವಲ್ ವಿಚಾರಣೆಗೆ ತಾವೇ ಕೇಳಿಕೊಂಡ ಸಮಯಕ್ಕೂ ಹಾಜರಾಗಿಲ್ಲ. ಹೀಗಾಗಿ SITಯ ಒಂದು ತಂಡ ವಿದೇಶಕ್ಕೆ ಹೋಗಿದೆ ಅನ್ನೋ ಮಾಹಿತಿ ಇದೆ. ಇದರ ಜೊತೆಗೆ ಪ್ರಜ್ವಲ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡುವಂತೆ ಕೋರ್ಟ್ ಮೊರೆ ಹೋಗಲು SIT ಚಿಂತನೆ ನಡೆಸುತ್ತಿದೆ. ಅಲ್ಲದೆ ರೆಡ್ ಕಾರ್ನರ್ ನೋಟಿಸ್ ನೀಡೋದಕ್ಕೆ ಪ್ಲಾನ್ ಮಾಡ್ತಿದೆ. ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಮತ್ತೆ 4 SIT ವಶಕ್ಕೆ. ಇನ್ನು ಮಹಿಳೆ ಕಿಡ್ನಾಪ್ ಕೇಸ್ ಸಂಬಂಧ ಮತ್ತೆ 4ರನ್ನ SIT ವಶಕ್ಕೆ ಪಡೆದಿದೆ. ಮನು, ಸುಜಯ್ ಹೆಬ್ಬಾಳು, ಕೀರ್ತಿ ಹೊಸೂರು, ತಿಮ್ಮಪ್ಪ ಅನ್ನೋರನ್ನ SIT ವಶಕ್ಕೆ ಪಡೆದಿದೆ. ಮಹಿಳೆ ಅಪಹರಣಕ್ಕೆ ಸಹಾಯ ಮಾಡಿದ ಆರೋಪದ ಹಿನ್ನೆಲೆ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಕಿಡ್ನಾಪ್ ಆಗಿದ್ದ ಮಹಿಳೆ ಪತ್ತೆ ಮಾಡಿದ SIT ಆಕೆಗೆ ಮೆಡಿಕಲ್ ಟೆಸ್ಟ್ ಮಾಡಿಸಿ ಹಲ್ಲೆ ನಡೆದಿಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡಿತ್ತು. ಆದ್ರೆ ಇಷ್ಟು ದಿನವಾದ್ರೂ CRPC 164 ಅಡಿಯಲ್ಲಿ ಮಹಿಳೆ ಹೇಳಿಕೆ ದಾಖಲು ಯಾಕೆ ಮಾಡಿಸಿಲ್ಲ? ಪ್ರಜ್ವಲ್ ವಿಡಿಯೋ ಹಂಚಿಕೆ ಆರೋಪದಲ್ಲಿ ಕಾರ್ತಿಕ್ಗೆ ಸಂಕಷ್ಟ. ಪ್ರಜ್ವಲ್ ಮಾಜಿ ಕಾರು ಚಾಲಕ ಕಾರ್ತಿಕ್ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿದ್ದು ಕಾರ್ತಿಕ್ಗೆ ಬಂಧನ ಭೀತಿ ಎದುರಾಗಿದೆ. ಜೊತೆಗೆ ಪುಟ್ಟಿ ಅಲಿಯಾಸ್ ಪುಟ್ಟರಾಜು, ನವೀನ್ ಗೌಡ ಮತ್ತು ಚೇತನ್ ಬಂಧನಕ್ಕೆ SIT ಬಲೆ ಬೀಸಿದೆ. ಈ 4ರ ವಿರುದ್ಧ ವಿಡಿಯೋ ಎಡಿಟ್ ಮಾಡಿ ವಿಡಿಯೋ ಹಂಚಿಕೆ ಮಾಡಿದ ಆರೋಪವಿದ್ದು JDS ಕಾರ್ಯಕರ್ತರು ದೂರು ನೀಡಿದ್ದಾರೆ. ಇನ್ನು ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡಗೂ SIT ನೋಟಿಸ್ ನೀಡಿದೆ. ಇತ್ತೀಚೆಗೆ ಒಂದಷ್ಟು ದಾಖಲೆ ಬಿಡುಗಡೆ ಮಾಡಿದ್ದ ದೇವರಾಜೇಗೌಡ ಕೆಲವರ ವಿರುದ್ಧ ಆರೋಪ ಮಾಡಿದ್ರು. ಈ ಬೆಳವಣಿಗೆ ಬೆನ್ನಲ್ಲೇ ಸಾಕ್ಷ್ಯ, ಫೋಟೋ, ಆಡಿಯೋ, ವಿಡಿಯೋ ತರುವಂತೆ ನೋಟಿಸ್ ಜಾರಿ ಮಾಡಿದೆ. ಕಿರಣ್ ಜೊತೆ ಪ್ರಜ್ವಲ್, TV9 ಬೆಂಗಳೂರು. ಇನ್ನು ದೇಶದಾದ್ಯಂತ 3ನೇ ಹಂತದ ಮತದಾನ ಮುಗಿದಿದ್ದು ಪ್ರಧಾನಿ ಮೋದಿಯಿಂದ ಹಿಡಿದು ರಾಷ್ಟ್ರದ ದೊಡ್ಡ ದೊಡ್ಡ ನಾಯಕರುಗಳೆನಿಸ್ಕೊಂಡವರೆಲ್ಲರ ಮಾತಿನ ಧಾಟಿಯೇ ಬದಲಾಗಿ ಹೋಗಿದೆ. ಮೀಸಲಾತಿ, ರಾಮ ಮಂದಿರಕ್ಕೆ ಬಾಬ್ರಿ ಬೀಗ, ಅದಾನಿ ಅಂಬಾನಿ ವಿಚಾರಗಳು ಭಾರೀ ಸದ್ದು ಮಾಡ್ತಾ ಇವೆ. ಮುಸ್ಲಿಂ ಮೀಸಲಾತಿ ರದ್ದುಗೊಳಿಸುತ್ತೇವೆ ಎಂದ ಅಮಿತ್ ಶಾ. ಮುಸ್ಲಿಂ ಮೀಸಲಾತಿಯೇ ಅಖಾಡದಲ್ಲಿ ಅಸ್ತ್ರವಾಗಿದೆ.
ತೆಲಂಗಾಣದ ಭೋಂಗೀರ್ನಲ್ಲಿ ಅಬ್ಬರಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮುಸ್ಲಿಮರ 4% ಮೀಸಲಾತಿಯನ್ನ ರದ್ದುಗೊಳಿಸಿ ಎಸ್ಸಿ ಎಸ್ಟಿ ಮತ್ತು ಒಬಿಸಿಗೆ ಹಂಚುತ್ತೇವೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಮೀಸಲಾತಿಯನ್ನ ಕೊಳ್ಳೆ ಹೊಡೆದು 4% ಮುಸ್ಲಿಮರ ಮೀಸಲಾತಿಗೆ ನೀಡಿದೆ ಎಂದು ಆರೋಪಿಸಿದ್ದಾರೆ. भारतीय जनता पार्टी के 10 से ज्यादा सीट जिताइए, भोंगीर में हमारे बूढ़ा नरसैया जी को जिताइए। हम ये मुस्लिम आरक्षण को समाप्त कर एससी, एसटी और ओबीसी का आरक्षण बढ़ाएंगे। ಮುಸ್ಲಿಮರ ಮೀಸಲಾತಿಗೆ ವೈಎಸ್ಆರ್ ಕಾಂಗ್ರೆಸ್ ಆಧಾರ ಸ್ತಂಭವಾಗಿದೆ ಎಂದ ಜಗನ್. ಅತ್ತ ತೆಲಂಗಾಣದಲ್ಲಿ ಅಮಿತ್ ಶಾ ಮುಸ್ಲಿಂ ಮೀಸಲಾತಿ ರದ್ದುಗೊಳಿಸುವ ಬಗ್ಗೆ ಮಾತನಾಡಿದ್ರೆ, ಇತ್ತ ಆಂಧ್ರದಲ್ಲಿ ಸಿಎಂ ಜಗನ್ಮೋಹನ್ ರೆಡ್ಡಿ ಮುಸ್ಲಿಂ ಮೀಸಲಾತಿ ಪರ ಬ್ಯಾಟ್ ಬೀಸಿದ್ದಾರೆ. ఇవి ఎట్టి పరిస్థితుల్లోనూ కొనసాగుతాయి. 4% రిజర్వేషన్ల విషయంలో కానివ్వండి, ఎన్ఆర్సీ విషయంలో కానివ్వండి, సిఏఏ విషయంలో కానివ్వండి, ఇంకా ఏ అంశంలో అయినా మైనారిటీల మనోభావాలకు అండగా నిలబడుతూ మద్దతుగా ఎల్లప్పుడూ ఉంటామని చెప్పి సందర్భంగా తెలియజేస్తా ఉన్నా. ಬಾಬ್ರಿ ಬೀಗ ಪ್ರಸ್ತಾಪಿಸಿದ ಪ್ರಧಾನಿ, ತಿರುಗೇಟು ಕೊಟ್ಟ ಪ್ರಿಯಾಂಕಾ ಗಾಂಧಿ. ಮಧ್ಯಪ್ರದೇಶದ ಧಾರ್ನಲ್ಲಿ ಮಂಗಳವಾರ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ದ ಪ್ರಧಾನಿ ಮೋದಿ ರಾಮ ಮಂದಿರ ಮತ್ತು 400 ಸೀಟ್ಗಳ ಬಗ್ಗೆ ಪ್ರಸ್ತಾಪಿಸಿದರು. ರಾಮ ಮಂದಿರದ ಮೇಲೆ ಬಾಬ್ರಿ ಬೀಗ ಹಾಕಬಾರದು ಅಂದ್ರೆ ಎನ್ಡಿಎಗೆ 400 ಸೀಟು ಕೊಡಿ ಅಂತ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ಪ್ರಿಯಾಂಕಾ ಗಾಂಧಿ ಮೋದಿ ಹೇಳ್ತಿರೋದು ಹಸಿ ಸುಳ್ಳು ಎಂದಿದ್ದಾರೆ. एकदम झूठ है, ये बिल्कुल कांग्रेस पार्टी ने कह दिया है, बहुत बार कहा है कि जो निर्णय आएगा उसका सब आदर करेंगे और यही किया है हम. ಜೂನ್ 4ಕ್ಕೆ ಇಂಡಿಯಾ ಸರ್ಕಾರ ರಚನೆ ಎಂದ ರಾಹುಲ್ ಗಾಂಧಿ. ಈ ಮಧ್ಯೆ ಮೋದಿ ವಿರುದ್ಧ ಗುಡುಗಿರೋ ರಾಹುಲ್ ಗಾಂಧಿ ದೇಶದ ಯುವಕರಿಗೆ ಹೊಸ ಕರೆ ನೀಡಿದ್ದಾರೆ. ಮೋದಿ ಹೇಳ್ತಿರೋ ಸುಳ್ಳಿನ ಪ್ರಚಾರದಿಂದ ಯುವಕರು ದಾರಿ ತಪ್ಪಬಾರದು. ಜೂನ್ 4ರಂದು ಇಂಡಿಯಾ ಮೈತ್ರಿಕೂಟದ ಸರ್ಕಾರವೇ ರಚನೆಯಾಗುತ್ತೆ. ಆಗ 30 ಲಕ್ಷ ಸರ್ಕಾರಿ ಹುದ್ದೆ ನೇಮಕಾತಿ ಮಾಡ್ತೀವಿ ಎಂದಿದ್ದಾರೆ. नरेंद्र मोदी जी ने आपको कहा था कि 2 करोड़ युवाओं को रोजगार देंगे, झूठ बोला, नोटबंदी की, गलत जीएसटी लागू की और सारा का सारा काम अदानी जैसे लोगों के लिए किया है. हम भर्ती भरोसा स्कीम ला रहे हैं. 4 जून को इंडिया गठबंधन की सरकार आ रही है. 15 अगस्त तक भर्ती भरोसा स्कीम में 30 लाख युवाओं को रोजगार देने का काम शुरू हो जाएगा. ಕಾಂಗ್ರೆಸ್ಗೆ ಹಾಕೋ ಮತ ಪಾಕಿಸ್ತಾನಕ್ಕೆ ಹೋಗುತ್ತೆ. ವಿವಾದದ ಕಿಡಿ ಹೊತ್ತಿಸಿದ ಬಿಜೆಪಿಯ ನವನೀತ್ ರಾಣಾ. ಇದೆಲ್ಲದರ ಮಧ್ಯೆ ಅಮರಾವತಿ ಬಿಜೆಪಿ ಅಭ್ಯರ್ಥಿ ನವನೀತ್ ರಾಣಾ ಪ್ರಚೋದಾತ್ಮಕ ಹೇಳಿಕೆ ನೀಡಿ ವಿವಾದದಲ್ಲಿ ಸಿಲುಕಿದ್ದಾರೆ. ಹೈದರಾಬಾದ್ನಲ್ಲಿ ನಿನ್ನೆ ಪ್ರಚಾರದ ವೇಳೆ ಭಾಷಣ ಮಾಡಿದ ನವನೀತ್ ರಾಣಾ ಕಾಂಗ್ರೆಸ್ ಮತ್ತು ಎಐಎಂಐಎಂಗೆ ಹಾಕುವ ಮತ ಪಾಕಿಸ್ತಾನಕ್ಕೆ ಹಾಕಿದಂತೆ ಎಂದು ಮತ್ತೊಂದು ವಿವಾದಾತ್ಮಕ ಮಾತನಾಡಿದ್ದಾರೆ. ಹೀಗೆ ನಾಯಕರ ಮಾತು ಲೋಕಸಭೆ ರಣಕಣದಲ್ಲಿ ವಿವಾದದ ಬಿರುಗಾಳಿ ಎಬ್ಬಿಸಿವೆ. ಚುನಾವಣೆ ಮುಗಿಯುವವರೆಗೂ ಇಂಥ ಇನ್ನಷ್ಟು ಮಾತಿನ ಕಿಡಿ ಹೊತ್ತಿಕೊಳ್ಳುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.